ಮನೆ ನಿರ್ಮಾಣ ಸ್ಥಳಕ್ಕೆ ಭೇಟಿ ನೀಡಿದ ತಹಸೀಲ್ದಾರ್ ನ್ಯಾಯಕ್ಕಾಗಿ ಹೋರಾಟ ಮಾಡುತ್ತಿರುವ ದಲಿತ ಮಹಿಳೆ. ಮನೆ ನಿರ್ಮಾಣ ಮಾಡಲು ದಲಿತ ಮಹಿಳೆಗೆ ಕಿರುಕುಳ ನೀಡುತ್ತಿರುವ ವ್ಯಕ್ತಿಗಳು. ಚಿಂತಾಮಣಿ ಮನೆ ನಿರ್ಮಾಣ ಮಾಡುತ್ತಿದ್ದನ್ನು ಸಹಿಸದ ಕೆಲ ವ್ಯಕ್ತಿಗಳು ಬಂದು ಪದೇ ಪದೇ ದಲಿತ ಮಹಿಳೆಗೆ ಕಿರುಕುಳ ನೀಡುತ್ತಿದ್ದು, ಮಹಿಳೆಗೆ ನ್ಯಾಯ ದೊರಕಿಸಿಕೊಡಲು ಹಲವು ಸ್ಥಳೀಯ ಮುಖಂಡರು ಸಾಥ್ ನೀಡಿ ನ್ಯಾಯ ಸಿಗುವವರೆಗೆ ಸಾಥ್ ನೀಡುತ್ತೇವೆ ಎಂದು ಭರವಸೆ ಕೊಟ್ಟ ಘಟನೆ ನಡೆದಿದೆ. ತಾಲೂಕಿನ ಚಿಲಕಲನೇರ್ಪು ಹೋಬಳಿ ಕೋರಲಪರ್ತಿ ಗ್ರಾಮ ಪಂಚಾಯಿತಿ ವ್ಯಾಪ್ತಿಗೆ ಬರುವ ಕದಿರೇನಹಳ್ಳಿ ಗ್ರಾಮದ ಪ್ರಮೀಳಾ ಸುರೇಶ್ ಕಳೆದ 15 ವರ್ಷಗಳಿಂದ ಗುಡಿಸಲು ಮನೆಯಲ್ಲಿ ವಾಸವಿದ್ದು, ಅದೇ ಜಾಗದಲ್ಲಿ ಮನೆ ಕೆಲಸ ಮಾಡಿಕೊಂಡು ಸಾಲ ಸೂಲ ಮಾಡಿ ಮನೆ ನಿರ್ಮಾಣ ಮಾಡುತ್ತಿದ್ದು, ಕೆಲ ವ್ಯಕ್ತಿಗಳು ಈ ಕುರಿತು ತಾಲೂಕು ದಂಡಾಧಿಕಾರಿಗಳಿಗೆ ಲಿಖಿತ ಮೂಲಕ ದೂರನ್ನು ಸಲ್ಲಿಸಿದರು. ಅದರಂತೆ ಇಂದು ತಾಲೂಕು ದಂಡಾಧಿಕಾರಿಗಳಾದ ಸುದರ್ಶನ್ ಯಾದವ್, ಗ್ರಾಮ ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿ ಹಾಗೂ ಕಂದಾಯ ಇಲಾಖೆ ಅಧಿಕಾರಿಗಳು ಸ್ಥಳಕ್ಕೆ ಭೇಟಿ ನೀಡಿ ಅನ್ಯಾಯಕ್ಕೆ ಒಳಗಾದ ದಲಿತ ಮಹಿಳೆಯಿಂದ ಸಂಪೂರ್ಣ ಮಾಹಿತಿ ಪಡೆದು 2 ದಿನಗಳಲ್ಲಿ ತಾಲೂಕು ಪಂಚಾಯಿತಿ ಕಾರ್ಯನಿರ್ವಹಣಾಧಿಕಾರಿಯವರೊಂದಿಗೆ ಸರ್ವೆ ಕಾರ್ಯ ನಡೆಸಿ ಸಮಸ್ಯೆ ಬಗೆಹರಿಸುವುದಾಗಿ ಭರವಸೆ ಕೊಟ್ಟರು. ಈ ಕುರಿತು ನವೀನ್ ಕೃಷ್ಣರವರು ಮಾತನಾಡಿ, ಕಂದಾಯ ಇಲಾಖೆ ಅಧಿಕಾರಿಗಳು ಮನೆ ನಿರ್ಮಾಣ ಮಾಡಿಕೊಳ್ಳುತ್ತಿರುವ ದಲಿತ ಮಹಿಳೆಗೆ ತೊಂದರೆ ನೀಡುತ್ತಿರುವುದಲ್ಲದೆ ಸ್ಥಳೀಯ ವ್ಯಕ್ತಿಗಳೊಂದಿಗೆ ಶಾಮೀಲಾಗಿ ಮನೆ ನಿರ್ಮಾಣ ಮಾಡಲು ಅಡ್ಡಿಪಡಿಸುತ್ತಿದ್ದಾರೆ. ದಲಿತ ಮಹಿಳೆಗೆ ನ್ಯಾಯ ಸಿಗುವವರೆಗೆ ಸಾಥ್ ನೀಡುತ್ತೇವೆ ಎಂದು ಹೇಳಿದರು. ಒಂದು ಸ್ವಲ್ಪ ಶೆಡ್ ಹಾಕೊಂತಾರೆ, ಮಿಕ್ಕಿದ್ ಬೇಕಾದ್ರೆ ನೀವು ಪ್ರೊಸೀಜರ್ ಹೌದು ವರ್ಕ್ ಮಾಡಲ್ಲ ಉಳ್ಕೊಳ್ಳೋದಕ್ಕೆ. ಈಗ ದೇವಸ್ಥಾನದಲ್ಲಿ ನೀವೊಂದ್ಸರಿ ಹೇಳಿದ್ಮೇಲೆ ಅದೆಲ್ಲ ಇಲ್ಲಿ ಇರುವಂತ ಜಾಗ ಸ್ನಾನ ಗೀನ ಮಾಡ್ತಿರೋ ದೇವಸ್ಥಾನದಲ್ಲಿ ಮಲ್ಕೊಂಡು ಹೇಳೋದಕ್ಕಿಂತ ಇಲ್ಲಿ ಇರ್ಲಿ ಬಿಡ್ರಿ. ಅದಕ್ಕೇನೋ ಒಂದು ಅಲ್ಲ ಸರ್, ಗೋಪಾಲ್ ಸರ್, ಇವಾಗ ನೀವ್ ಹೇಳ್ತಾ ಇದೀರಾ, ನಾವೆಲ್ಲ ಕೇಳ್ತಾ ಇದೀವಿ. ನೀವೇನ್ ಹೇಳಿದ್ರು ಅದಕ್ಕೆ ನಾವೆಲ್ಲ ರೆಡಿ ಇದೀವಿ. ಅಷ್ಟು ದಿನ 15 ದಿವಸ ಅವ್ರ ಅಮೌಂಟ್ ಟಾರ್ಪಲ್ ಹಾಕೊಂಡು ಇರ್ತಾರೆ. ನೀವು ಅದ್ರ ಬಗ್ಗೆ ಬಿಡ್ರಿ. ಈಗ ಇದು ಇನ್ನೂ ಸಮಸ್ಯೆ. ದೇವಸ್ಥಾನದಲ್ಲಿ ಉಳ್ಕೊಂಡಿರೋ ದೇವಸ್ಥಾನದಲ್ಲಿ ಏನಿಲ್ಲ, ಯಾರು ನೆಂಟರು ಮನೇಲಿ ಉಳ್ಕೋತಾರೆ. ಏನು ಎಲ್ಲರೂ ಆತರ ಇಲ್ಲ ಪರಿಸ್ಥಿತಿ. ಯಾವಾಗ ರಿಕ್ವೆಸ್ಟ್ ಮಾಡ್ತಾ ಇಷ್ಟು ಜನ ಬರೋ ಅವಶ್ಯಕತೆ ಏನಿದೆ ನಂಗೆ ಎಲ್ಲ ಲೋಕಲ್ ಅಲ್ಲಿ ಬಂದಿರೋ ಕಾನೂನು ಏನಿದೆ, ಕಾನೂನು ನನ್ನ ಹೆಸರೆಲ್ಲ ಉಳಿಬೇಕಾಗಿಲ್ಲ. ಕಾನೂನು ಉಳಿದ್ರೆ ಸಾಕು. ಆದಷ್ಟು ಸಹಾಯ ಮಾಡಿ ಸರ್. ಈಗ ನಾನು ಬಂದಿದ್ದೀನಲ್ಲ, ಈಗ ಸ್ಪಾಟ್ ಮೆಜರ್ ಮಾಡಿದ್ದೀನಿ. ಸ್ವಲ್ಪ ನಾನು ಡಿ ಸಿ ಅವ್ರ ಜೊತೆ ಡಿಸ್ಕಸ್ ಮಾಡ್ತೀನಿ. ಡಿಸ್ಕಸ್ ಮಾಡಿ ಅಟ್ಲೀಸ್ಟ್ ಆ ಪಂಚಾಯತಿ ಕಡೆಯಿಂದ ನಾವೇನಾದರೂ ಒಂದು ಲ್ಯಾಂಡ್ ಗ್ರಾಂಟ್ ಮಾಡಿಸೋದಕ್ಕೆ ಏನಾದರೂ ಒಂದು ಮಾಡೋಕ್ಕೆ, ಅಟ್ಲೀಸ್ಟ್ ರೆಗ್ಯುಲರೈಸ್ ಮಾಡೋದಕ್ಕೆ ಏನಾದರೂ ಅನುಕೂಲ ಆಗುತ್ತೆ ಪ್ರಯತ್ನ ಮಾಡ್ತೀವಿ. ಅದನ್ನೇ ನಾನು ಹೇಳಿದ್ದು, ಅದನ್ನಾದರೂ ಮಾಡ್ತೀವಿ. ಇಲ್ಲ ಅಂದರೆ ನಾವು ಅದು ಏನಿದೆಯೋ ಅದಕ್ಕೆ ಒಂದ್ಸಲ ಇನ್ನೊಂದ್ಸಲ ಮಾತು. ನನಗೆ ಆ್ಯಕ್ಚುಲಾಗಿ ಇನ್ನು ಆಪ್ಷನ್ಸ್ ಗೊತ್ತಿಲ್ಲ ಏನು ಮಾಡ್ಬೋದು ಅಂತ. ಯಾಕಂದರೆ ಈ ಥರದ ಸಿನಿಯಾರಿ ಯಾವುದು ಬಂದಿಲ್ಲ ನನಗೆಲ್ಲ. ಮನೆಗಳು ಕಟ್ಕೊಂಡ್ಬಿಟ್ಟು ಅನಾಥ ಹಂಗಲ್ಲ, ಅವ್ರು ಇಷ್ಟ ಆಗೋತಾರೆ ಅಂತಲ್ಲಮ್ಮ. ಬೇಡಮ್ಮ ಬೇಡಮ್ಮ, ಇಲ್ಲಿ ಯಾರು ಬರೋದಿಲ್ಲಮ್ಮ. ನಿನ್ನ ಜಮೀನಿಗೆ ಇಲ್ಲಿ ಯಾರು ಬರೋದಿಲ್ಲಮ್ಮ. ನಾನೇ ಅಲ್ವಾ ನಮ್ಮ ದಂಡಾಧಿಕಾರಿ, ನಾನೇ ಇದಕ್ಕೆ ಕಸ್ಟೋಡಿ ಅಂತ. ಆಯ್ತಾ? ನಾನು ಹೇಳಿದ್ಮೇಲೆ ನಾವು ಹತ್ರ ಎಲ್ಲ ಇದು ಮಾಡೋದಿಲ್ಲ, ಕಳ್ಸೋದು ಹೋಗ್ಬಿಟ್ಟು ಹೇಳಿ ನಾನು ಕಳ್ಸೋದು. ಅಮ್ಮ ಈಗ ಇದು ಏನಂತಾರೆ ಗೊತ್ತಾ, ಇಮ್ಮೂವಬಲ್ ಪ್ರಾಪರ್ಟಿ. ಇದನ್ನ ಯಾರು ಮುಟ್ಟಕ್ಕಾಗಲ್ಲಮ್ಮ. ನಾನು ಅದನ್ನೇ ಹೇಳ್ತಾ ಇರೋದು. ನೀವು 15 ದಿನ ಬಿಟ್ಟು ಬಂದರೂ ಹಿಂಗೆ ಇರ್ತದೆ, ಅದನ್ನ ಯಾರು ಏನು ಮಾಡೋದಿಲ್ಲ. ನೀವು ಅದಕ್ಕೆ ಹೇಳ್ತಾ ಇರೋದು, ನೀವು ಫಸ್ಟ್ ಸೇಫರ್ ಸೈಡಲ್ಲಿ ಕುತ್ಕೊಳ್ಳಿ. ಒಂದು ಮನೇಲಿ ಯಾರು ನಿಮ್ಮ ನೆಂಟರ ಮನೇಲಿ ಇದೆ ಒಂದಷ್ಟು ದಿನ, ನಾವು ಒಂದು ಅಷ್ಟರಲ್ಲಿ ಲೀಗಲ್ ಅವೆನ್ಯೂಸ್ ಏನಿದೆ ನಾವು ವೆರಿಫೈ ಮಾಡ್ತೀವಿ. ವಾರ 10 ದಿನ ಅಂದಿದ್ದು, ವಾರ 10 ದಿನ ಒಂದು ವಾರ ಬೇಕಾದ್ರೆ ಇದು ಮಾಡ್ತೀವಿ, ತೊಂದರೆ ಇಲ್ಲ. ಬಟ್ ಕೆಲಸ ಒಂದು ವಾರ ಯಾಕೆಂದ್ರೆ ಅದನ್ನಾದ್ರೂ ಮಾಡಿ ಚೌಕಟ್ಟಿನಲ್ಲಿ ಏನಿದೆ ಅನುಕೂಲ ಮಾಡ್ಕೊಳ್ಳಿ ಸರ್. ಕಾನೂನು ಚೌಕಟ್ಟಿನಲ್ಲಿ ರಾಷ್ಟ್ರೀಯ ಮಾಡಿದೀರಾ ನೀವು, ಇದ್ರೆ ಒಂದು ಅನುಕೂಲ ಮಾಡಿಕೊಡಿ ಸರ್ ಅವ್ರಿಗೆ ಅಂತ ಹೇಳಿದ್ರು. ಬಟ್ ಇಲ್ಲ ಅಂತ ಹೇಳಿದ್ರು. ನನಗೆ ದಯವಿಟ್ಟು ತಾವೇನೋ ಅನುಕೂಲ ಆಯ್ತಮ್ಮ. ನಾವು ಬಂದಿರೋದು ಜನಗಳ ಸೇವೆ ಮಾಡೋದಕ್ಕೆ, ನಾಗರಿಕ ಸೇವೆ ಅಂದರೆ ಅದೇ ಆಗುತ್ತೆ.
ನನಗೆ 15 ವರ್ಷದಿಂದ ಮನೆ ಇಲ್ಲ, ಇಲ್ಲೇ ಗುಡಿಸ್ಲು ಹಾಕ್ಕೊಂಡಿದ್ದೆ. ಈಗ ಇಲ್ಲಿ ಮನೆ ಕಟ್ಟಕ್ಕೆ ಬಂದಾಗಿಂದ ಪ್ರಾಬ್ಲಮ್ಸ್ ಮಾಡ್ತಾವ್ರೆ. ನನಗೆ 2 ಮಕ್ಕಳು ಅವರೇ, ನಾನು ಕೂಲಿ ಕೆಲಸ ಮಾಡ್ಕೊಂಡಿರೋದು. ಮನೆ ಕಟ್ಟಿದ್ರೆ ತುಂಬ ತೊಂದರೆ ಮಾಡ್ತಾವ್ರೆ. ಇದೇ ಥರ ತೊಂದರೆ ಮಾಡಿದ್ರೆ ಇಲ್ಲೇ ಆತ್ಮಹತ್ಯೆ ಮಾಡ್ಕೊಂಬಾಗುತ್ತೆ. ನಮಗೆ ಯಾರು ಮಾಡ್ತಾರಂದ್ರೆ ಸರ್ ಸುಮ್ಮನೆ ಫೇಕ್ ಕಾಸು ಮುತ್ತುರಾಜು, ಮುನಿಯಪ್ಪ ಮತ್ತು ನಾರಾಯಣಪ್ಪ, ವೆಂಕಟರಮಣಪ್ಪ ಮತ್ತು ಈ ಗ್ರಾಮಸ್ಥರ ಲಕ್ಷ್ಮೀದೇವಮ್ಮ ಮತ್ತು ಈ ಗ್ರಾಮಸ್ಥರ ಕೆಲವರು ಯಾರು ಮೆಂಬರು ಇವರೆಲ್ಲ ಸೇರ್ಕೊಂಡು ನಮಗೆ ತೊಂದರೆ ಕೊಡ್ತಾವ್ರೆ. ಇವರಿಂದನೇ ನಮಗೆ ತುಂಬ ತೊಂದರೆಗಳು ಕೊಡ್ತಾರೆ. ಮಾನಸಿಕವಾಗಿ 15ದಿಂದ ಮಾನಸಿಕವಾಗಿ ತುಂಬ ಇದು ಮಾಡ್ತಾವ್ರೆ. ಇದೇ ಥರ ಆಯ್ತು ಅಂದರೆ ನಾವು ಇದೇ ಜಾಗದಲ್ಲಿ ಆತ್ಮಹತ್ಯೆ ಮಾಡ್ಕೊಂಡು ಮುಂದಿನ ಪರಿಣಾಮ ಎಲ್ಲ ಯಾರು ಮಾಡಿರ್ತಾರೆ ಅವ್ರಿಗೆ, ಯಾರು ಡಿಪಾರ್ಟ್ಮೆಂಟ್ ಇದು ಮಾಡಿರ್ತಾರೆ ಅವ್ರಿಗೆ ಸರಿ ಇದೆ. ತೊಗೊತಾ ಇಲ್ಲ ನಮ್ಮ ದೂರನೇ ತೊಗೊತಾ ಇಲ್ಲ, ತೊಗೊತಾ ಇಲ್ಲ. ವಾರ ಬಿಟ್ಕೊಂಡು ಆಮೇಲೆ ಸ್ಟಾರ್ಟ್ ಮಾಡ್ರಿ, 1 ವಾರದಲ್ಲಿ ಹೇಳ್ತೀವಿ ಅಂತ ಹೇಳೋರು. 7 days ಅನುಕೂಲ ಮಾಡಿ ನಮಗೆ ಅವ್ರ ಮೇಲೆ ಸ್ವಲ್ಪ ನಂಬಿಕೆ ಇದೆ. ದಂಡಾಧಿಕಾರಿಗಳು ಬಂದಿದ್ದಾರೆ, ನ್ಯಾಯ ಕೊಡಿಸ್ತಾರೆ ಅಂತ ನಂಬಿಕೆ ಇದೆ. ಕೊಟ್ಟೆ ಕೊಡಿಸ್ತಾರೆ ಅಂತ. ಯಾಕಂದರೆ ಇದು ಗೋಮಾಳ ಜಾಗ, ಎಲ್ಲರೂ ಕಟ್ಟಿದ್ದಾರೆ. ಇಲ್ಲಿ ಪ್ರಾಪರ್ಟಿ ಇಲ್ಲಿ 45 ಯಾರಿಗೂ ಇಲ್ದಿತ್ತು ಅಂದರೆ ನಮ್ಗೆ ಯಾಕೆ ಕೊಡ್ತಾವ್ರೆ? ನಂದು ಪ್ರಶ್ನೆ ಅದೇ, ಯಾರಿಗೂ ಇಲ್ದಿತ್ತು ಅಂದರೆ ನಮ್ಗೇನು ಕೊಡ್ತಾವ್ರೆ? ಇದು ಸರ್ವೆ ನಂಬರ ಏನು ಸರ್? ಗೋಮಾಳ ಸರ್, ಇದು ಸರ್ಕಾರಿ ಜಾಗ ಗೋಮಾಳ. ಯಾರು ಬೇಕಾಗ ಎಲ್ಲರಿಗೂ ಕೊಡ್ಬೇಕಾಗಿತ್ತಲ್ಲ ನೋಟಿಸು. ದಿನ ಕದರೇನಹಳ್ಳಿ ಗ್ರಾಮದಲ್ಲಿ ಪ್ರಮೀಳಾ ಅನ್ನೋರು ಒಬ್ಬ ದಲಿತ ಮಹಿಳೆ. ಆ ಅಮ್ಮನು 15 ವರ್ಷದಿಂದ ಇಲ್ಲೇ ಗುಡಿಸಾಕೊಂಡಿದ್ದಾರೆ. ಅಲ್ಲಿ ದೇವಸ್ಥಾನ ಇದೆ, ದೇವಸ್ಥಾನ ಹತ್ರ ಇದ್ರು. 2 ಕಡೆನೂ ಅಮ್ಮನ ಇದ್ದು ಮಳೆ ಬೀಳ್ತಾ ಇದ್ರು, ಅಲ್ಲಿ ಹೋಗ್ತಾ ಇದ್ರು, ಇಲ್ಲಾಂದ್ರೆ ಇಲ್ಲಿರ್ತಾ ಇದ್ರು. ಈ ಅಮ್ಮನು ಮನೆ ಕೆಲಸ ಮಾಡಿಕೊಂಡು ಕೂಲಿ ಕೆಲಸ ಮಾಡಿಕೊಂಡು ಏನೋ ಒಂದಷ್ಟು ದುಡ್ಡನ್ನು ಸಂಗ್ರಹ ಮಾಡಿಕೊಂಡು ಮನೆ ಕಟ್ಕೊತಾ ಇದ್ರೆ ರೆವಿನ್ಯೂ ಇನ್ಸ್ಪೆಕ್ಟ್ರು ಮತ್ತು ವಿಲೇಜ್ ಅಕೌಂಟೆಂಟು ದಿನ 1 ವಾರದಿಂದ 15 ದಿವಸದಿಂದ ಕಂಟಿನ್ಯೂಸ್ ಆಗಿ ಟಾರ್ಚರ್ ಮಾಡ್ತಾ ಇದ್ದಾರೆ. ಮನೆ ಕಟ್ಟಬಾರ್ದು, ನಿಲ್ಲಿಸಿ ಅಂತ ಕಂಟಿನ್ಯೂಸ್ ಆಗಿ. ಇಲ್ಲಿ ಈಗಾಗಲೇ ಈ ಕದರೇನಹಳ್ಳಿ ಗ್ರಾಮದಲ್ಲಿ ಸುತ್ತಮುತ್ತಲು ಎಷ್ಟೊಂದು ಮನೆ ಇದೆ, ಯಾವುದಕ್ಕೂ ಡಾಕ್ಯುಮೆಂಟ್ಸ್ ಇಲ್ಲ, ಎಲ್ಲ ಗೋಮಾಳ ಜಾಗದಲ್ಲೇ ಕಟ್ಕೊಂಡಿರೋದು. ಇವಾಗ ಅಮ್ಮ ವಿಲೇಜ್ ಅಕೌಂಟೆಂಟು ರೆವಿನ್ಯೂ ಇನ್ಸ್ಪೆಕ್ಟರ್ ಎಲ್ಲ ಇಲ್ಲಿ ವೆಕೇಟ್ ಮಾಡಿ ಅಂತ ಹೇಳಿದ್ರೆ ಅಮ್ಮನ ಎಲ್ಲಿಗೆ ಹೋಗ್ಬೇಕು? ಹಣಕ್ಕೇನಾದ್ರು ಬೇಡಿಕೆ ಇಟ್ಟರು? ಹಣಕ್ಕೇನು ಬೇಡಿಕೆ ಇಟ್ಟಿಲ್ಲ. ವೆಕೇಟ್ ಮಾಡಿ ಒತ್ತುವರಿ ಮಾಡ್ಕೊಂಡು ತೆರವು ಮಾಡಿ ಇಲ್ಲ ಅಂದರೆ JCB ಎತ್ಕೊಂಡು ಬಂದು ಹೊಡೆದು ಇದನ್ನೆಲ್ಲ ಖಾಲಿ ಮಾಡ್ತೀವಿ ಅಂತ ಹೇಳ್ತಾರೆ. ಆ ಅಮ್ಮನಿಗೆ ನಾವು ಅದಕ್ಕೆ ಆ ಅಮ್ಮನ ನಮಗೆ ಫೋನ್ ಮಾಡಿ 5 ದಿವಸ ಹಿಂದೆ ಫೋನ್ ಮಾಡಿ, ಅಣ್ಣ ನನಗೆ ಈ ಥರ ಟಾರ್ಚರ್ ಕೊಡ್ತಾ ಇದ್ದಾರೆ, ನೀವು ಯಾರೂ ಬರಲಿಲ್ಲ ಅಂದರೆ ನಾನು ಕತ್ಕೊಯ್ಕೊಂಡು ಇಲ್ಲೇ ಸತ್ತೋಗ್ತೀನಿ ಅಂತ ಹೇಳ್ತಾ ಇದ್ದಾರೆ. ಅದಕ್ಕೋಸ್ಕರ ಇವತ್ತು ನಾವೆಲ್ಲರೂ ಬಂದು ಆ ಅಮ್ಮನ ಜೊತೆ ನಿಲ್ತ್ಕೊಂಡಿದ್ದೀವಿ. ತಹಸೀಲ್ದಾರು, ತಾಲೂಕು ದಂಡಾಧಿಕಾರಿಗಳು ಆವಾಗಲೇ ಸ್ಪಾಟ್ಗೆ ಬಂದು ಅವರು ಭರವಸೆ ಕೊಟ್ಟಿದ್ದಾರೆ. ವಾರ ಒಳಗಡೆ ಆಶ್ರಯ ಯೋಜನೆಯಲ್ಲಿ ಇದನ್ನು ಕಂಪ್ಲೀಟ್ ಮಾಡಿ ಆ ಅಮ್ಮನಿಗೆ ಒಂದು ಮನೆ ಸಮೇತ ಕಟ್ಟಿಸ್ಕೊಡ್ತೀವಿ, ಇದನ್ನು ಅಲಾಟ್ ಮಾಡಿಕೊಡ್ತೀವಿ ಅಂತ ಹೇಳಿದ್ದಾರೆ. ಇನ್ ಕೇಸ್ ಅಲಾಟ್ ಮಾಡಿಲ್ಲ ಅಂತಂದರೆ ನಾವೆಲ್ಲರೂ ಬೀದಿಗಿಳಿತೀವಿ. ಇವತ್ತು ಇಷ್ಟೊಂದು ಜನ ಬಂದಿದ್ದಾರೆ, ಒಂದು 200 ಜನವರೆಗೂ, 150 ಜನ 200 ಜನ ಇದ್ದಾರೆ. ಇನ್ನು ಮುಂದೆ ಇದರಲ್ಲಿ ಎಷ್ಟೊಂದು ಜನ ಇಳಿತೀವಿ ಬೀದಿಗೆ ಅನ್ನೋದು ಗೊತ್ತಾಗತ್ತೆ. ಅದಕ್ಕೆ ದಯವಿಟ್ಟು ತಮ್ಮ ಮಾಧ್ಯಮ ಮಿತ್ರರನ್ನ ನಾನು ಬೇಡ್ಕೊಳ್ಳೋದೇನಂತಂದರೆ, ದಯವಿಟ್ಟು ನೀವು ಈ ಒಂದು ಇನ್ಸಿಡೆಂಟ್ನ ನಡೀತಾ ಇರೋದನ್ನ ಜನರಿಗೆ DC ಗಮನಕ್ಕೆ ಹೋಗೋವರೆಗೂ ತಾವು ತಲುಪಿಸ್ಬೇಕಂತ ತಮ್ಮನ್ನು ವಿನಂತಿ ಮಾಡ್ಕೊತೀವಿ. ಧನ್ಯವಾದಗಳು. ಥ್ಯಾಂಕ್ ಯು.